ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಭಕ್ತಿಯಿಂದ ಆಚರಿಸ್ತಿದ್ದೀವಿ. ಇವತ್ತು ನಾನು ವರಮಹಾಲಕ್ಷ್ಮಿ ದೇವಿಗೆ ಸೀರೆ ಉಡಿಸಿ ಸುಂದರವಾಗಿ ಅಲಂಕಾರ ಮಾಡ್ತಿದ್ದೀನಿ. ದೇವಿಗೆ ಸೀರೆ ಹೇಗೆ ಉಡಿಸುತ್ತೇನೆ, ಹಾಗೆ ಆಭರಣವನ್ನು ಹೇಗೆ ಹಾಕುತ್ತೇನೆ ಮತ್ತು ಅಲಂಕಾರವನ್ನು ಹೇಗೆ ಮಾಡುತ್ತೇನೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಗಾಯ್ಸ್. ನನ್ನ ಜೊತೆ ನೀವು ಕೂಡ ದೇವಿಯ ಅಲಂಕಾರವನ್ನು ನೋಡುತ್ತಾ ಬನ್ನಿ. ತಾಯಿ ವರಮಹಾಲಕ್ಷ್ಮಿ ಎಲ್ಲರ ಮನೆಗೂ ಸುಖ, ಶಾಂತಿ, ಐಶ್ವರ್ಯ ಮತ್ತು ಆರೋಗ್ಯವನ್ನು ಕರುಣಿಸಲಿ ಎಂದು ನಾನು ಕೂಡ ಬಯಸ್ತೀನಿ. ಬನ್ನಿ ಈಗ ದೇವಿಯ ಅಲಂಕಾರವನ್ನು ಪ್ರಾರಂಭಿಸೋಣ. ಮೊದಲಿಗೆ ನನ್ನ ವಿಡಿಯೋನ ಯಾರು ಫಸ್ಟ್ ನೋಡ್ತಿದ್ದೀರಾ ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆಲ್ ಅಂತ ಕ್ಲಿಕ್ ಮಾಡಿ ಗಾಯ್ಸ್. ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ನಾನು ಯಾವುದೇ ವಿಡಿಯೋನ ಹಾಕಿದ್ರೆ ಸೆಂಡ್ ಆಗುತ್ತೆ, ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನನ್ನ ವಿಡಿಯೋನ ಎಂಜಾಯ್ ಮಾಡ್ತಾ ನೋಡಿ, ಖುಷಿಪಡಿ ಗಾಯ್ಸ್. ಥ್ಯಾಂಕ್ ಯು. ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಸೊ ನೋಡಿ ನಾನಿಲ್ಲಿ ಬಾರ್ಡರ್ ಇರೋ ಸೀರೆನ ತೊಗೊಂಡಿದ್ದೀನಿ. ಸೊ ನಾನು ಅದನ್ನು ಫ್ಲೀಟ್ಸ್ ಮಾಡಬೇಕಾದ್ರೆ ಅದನ್ನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಅಲಂಕಾರ ಮಾಡುವಾಗಲೇ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಇವಾಗ ಫ್ಲೀಟ್ಸಲ್ಲಿ ನಾವು ಸೆರಗು ಹಾಕ್ಕೊಳ್ತೀವಲ್ಲ, ಸೊ ನಾವು ಹೇಗೆ ಸ್ಯಾರಿಯನ್ನು ವೇರ್ ಮಾಡ್ತೀವಿ, ಸೊ ಹಾಗೆಯೇ ಲಕ್ಷ್ಮಿಗೂ ಕೂಡ ಸ್ಯಾರಿನ ವೇರ್ ಮಾಡ್ಬೋದು. ಹೇಗಪ್ಪ ಅಂತ ಅಂದರೆ, ಇವಾಗ ನಾನು ಸೆರಗಿದೆಯಲ್ಲ, ಸೊ ಆ ಸೆರಗನ್ನ ಒಂದು ಮಾರಷ್ಟು ನಾನು ಪ್ಲೀಟ್ಸನ್ನು ಮಾಡ್ಕೊಳ್ತೀನಿ, ಓಕೆನಾ. ಹಾಗೆ ಸ್ಯಾರಿ ಇದೆಯಲ್ಲ, ಸ್ಯಾರಿನಲ್ಲಿ ಮುಕ್ಕಾಲು ಭಾಗ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಒಂದು 19-20 ಪ್ಲೀಟ್ಸ್ ಬರುತ್ತೆ. ಸೊ ಎಲ್ಲನೂ ಕೂಡ ನೀಟಾಗಿ ಮಾಡ್ಕೊಳ್ತಾ ಹೋಗಿ. ಹಾಗೆ ನಾವು ಸೀರೆ ಉಡಿಸ್ಬೇಕಾದ್ರೆ ನೋಡಿ, ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಏನು ಮಾಡಬೇಕಪ್ಪ ಅಂದರೆ, ಸ್ಟಾರ್ಟಿಂಗು ಐರನ್ ಇದೆಯಲ್ಲ, ಐರನ್ ಬಾಕ್ಸು, ಸೊ ಐರನ್ ಬಾಕ್ಸಲ್ಲಿ ನಾವು ಪ್ಲೀಟ್ಸನ್ನು ನೀಟಾಗಿ ಐರನ್ ಮಾಡ್ಕೊಳ್ಳೋದು, ಓಕೆನಾ. ಐರನ್ ಮಾಡಿಕೊಂಡು ಮತ್ತು ನಿಮ್ಮ ಹತ್ರ ಏನಾದರೂ ಐರನ್ ಬಾಕ್ಸ್ ಬೇಡ, ಸ್ಯಾರಿ ಏನಾದರೂ ಸುಟ್ಟೋಗ್ಬಿಡುತ್ತೆ ಆ ಥರ ಎಲ್ಲ ಭಯ ಇದ್ದರೆ, ಸ್ಟ್ರೈಟ್ನಿಂಗ್ ಇದೆಯಲ್ಲ, ಹೇರ್ ಸ್ಟ್ರೈಟ್ನಿಂಗು, ಸೊ ಅದರಲ್ಲೂ ಕೂಡ ನೀವು ಹೀಗೆ ಪ್ಲೀಟ್ಸ್ನ ಸ್ಟ್ರೈಟ್ ಮಾಡ್ಕೊಳ್ತಾ ಹೋಗ್ಬೋದು. ಫಸ್ಟು ಅಂದರೆ ನಾನು ಮದುವೆಯಾಗಿ ಬರೋದಕ್ಕೂ ಮುಂಚೆ ನಮ್ಮ ಅತ್ತೆ ಏನು ಮಾಡ್ತಿದ್ರು ಅಂತ ಅಂದರೆ, ಕಳಶ ಎಲ್ಲ ಇಟ್ಬಿಟ್ಟು ಹಾಗೆ ಕೈ ಕಾಲು ಏನೂ ಕೂಡ ಆ್ಯಡ್ ಮಾಡ್ತಿರಲಿಲ್ಲ. ಹಾಗೆ ಸಿಂಪಲ್ಲಾಗಿ ಸೀರೆ ಎಲ್ಲ ಅದಕ್ಕೆ ಉಡಿಸ್ಬಿಟ್ಟು ಪೂಜೆಯನ್ನು ಮಾಡ್ತಾಯಿದ್ರು. ಸೊ ನಾನು ಬಂದ ಮೇಲೆ ಕೈ ಕಾಲು ಎಲ್ಲ ತರಿಸ್ಕೊಂಡು ಮಾಡೋಣ, ಏನಾದರೂ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಮಾಡಿದ್ದು. ಲಾಸ್ಟ್ ಇಯರ್ ಇರಲಿಲ್ಲ, ಯಾಕಂದರೆ ನನಗೆ ಮಗು ಆದ್ದರಿಂದ ನಾನು ಅಮ್ಮನ ಮನೇಲಿ ಇದ್ದೆ. ಸೊ ಲಾಸ್ಟ್ ಇಯರ್ ಕೂಡ ಕೈ ಕಾಲು ಎಲ್ಲ ಕೂಡ ಆ್ಯಡ್ ಮಾಡಿರಲಿಲ್ವಂತೆ. ಅದನ್ನು ಹೇಳಿದ್ರು ಅತ್ತೆ, ಈ ವರ್ಷ ನಾನು ಇದ್ದೀನಲ್ಲ ಅಂತ ಅಂದ್ಬಿಟ್ಟು. ಸೊ ಕೈ ಕಾಲು ಎಲ್ಲ ಆ್ಯಡ್ ಮಾಡಿಬಿಟ್ಟು ಈ ವರ್ಷ ಏನು ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂತ ಅಂದರೆ, ತಾಮ್ರದ ಕಳಶ ಚೊಂಬಿಗೆ ಕಾಸಿನ ಅಲಂಕಾರವನ್ನು ಮಾಡಿ ಇಟ್ಟಿದ್ದೀನಿ. ಈ ವರ್ಷ ಸ್ಟ್ಯಾಂಡನ್ನು ತರಿಸ್ಕೊಂಡಿದ್ದೀನಿ. ಸೊ ಅವರು ಕೂಡ ಸ್ಟ್ಯಾಂಡ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ರು. ಹಾಗೆ ಸ್ಟ್ಯಾಂಡ್ ತೊಗೊಂಡು ಬಂದಾದಮೇಲೆ ಸ್ಟ್ಯಾಂಡೆಲ್ಲ ಹಾಕಿ ಸೀರೆ ಉಡಿಸಿದ್ರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಎಲ್ಲನೂ ಕೂಡ ಸುಳ್ಳೆ. ಸ್ಟ್ಯಾಂಡ್ ಹಾಕ್ಬಿಟ್ಟು ಸೀರೆ ಉಡಿಸಿದ್ರೆ ಬೇಗ ಆಗಲ್ಲ, ಯಾಕಂದರೆ ಕೈ ಕಾಲು ಅನ್ನೋದನ್ನು ಸ್ಟ್ಯಾಂಡಿಗೆ ಕಟ್ಬಿಟ್ಟು ಉಡಿಸ್ಬೋದು ಅಂತ ಹೇಳ್ತಾರೆ. ಸೊ ಆಗಲ್ಲ, ಅದು ಆಗದೇ ಇರೋ ಕೆಲಸ. ಫಸ್ಟು ಮಾಮೂಲಿ ಸೀರೆನಲ್ಲಿ ಕೈ ಕಾಲಿಗೆಲ್ಲ ಮಾಮೂಲಿ ಗುಂಡು ಪಿನ್ ಇದೆಯಲ್ಲ, ಸೊ ಗುಂಡು ಪಿನ್ನಲ್ಲಿ ಅದನ್ನು ಚುಚ್ಕೊಂಡ್ಬಿಟ್ಟು ಆಮೇಲೆ ಸ್ಟ್ಯಾಂಡಿಗೆ ಕಾಲು ಕೈಯನ್ನು ಕಟ್ಕೊಳ್ಳೋದಾಗಿರುತ್ತೆ. ಹಾಗೆ ಬ್ಯಾಕ್ಗ್ರೌಂಡಿಗೆ ಬ್ಯಾಕ್ಗ್ರೌಂಡ್ ಡಿಸೈನ್ ಏನು ಮಾಡೋದಕ್ಕೆ ತರಿಸಿಲ್ವಲ್ಲ ನಾನು ಅಂತ ಅಂದ್ಬಿಟ್ಟು ಬೇಜಾರಾಗ್ತಾಯಿತ್ತು ಈ ವರ್ಷ. ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ, ಮಾವಿನ ಸೊಪ್ಪು ತೊಗೊಂಬಂದಿದ್ರು ಮನೆಗೆ ಮಾವ. ನಾನು ಬ್ಯಾಕ್ಗ್ರೌಂಡ್ ಡಿಸೈನಿಗೇನು ಮಾಡೋದಕ್ಕಾಗಲ್ವಲ್ಲ ಅಂದ್ಕೊಂಡಿದ್ನಲ್ಲ. ಸೊ ಮಾವಿನ ಸೊಪ್ಪು ಹಾಗೆ ಹೀಗೆ ಇತ್ತು, ಆದರೂ ಓಕೆ ಅಂದ್ಬಿಟ್ಟು ನಾನು ನಾರ್ಮಲಾಗಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರೋದನ್ನ ತೊಗೊಂಡು, ಹಾಗೆ ಮಾವಿನ ಸೊಪ್ಪು ಎಲೆಗಳ್ನ ತೊಗೊಂಡು ಒಂದು ಸ್ವಲ್ಪ ಡಿಸೈನ್ ಮಾಡಿದೆ ನಾನು. ಮಧ್ಯದಲ್ಲಿ ಫ್ಲವರ್ಗಳ್ನ ಹಾಕಿದ್ದೀನಿ, ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಹಾಗೆಯೇ ಇವಾಗ ನಾನು ಪ್ಲೇಟ್ಸ್ ಎಲ್ಲ ಸರಿ ಮಾಡಿಕೊಂಡು ಸ್ಯಾರಿ ಎಲ್ಲ ಕರೆಕ್ಟಾಗಿ ಅದಕ್ಕೆ ಉಡಿಸಿ ಆಮೇಲೆ
ಒಂದು ತಟ್ಟೆನ ಹಿಡಿದಕ್ಕೆ ಅಂದ್ಬಿಟ್ಟು ತಟ್ಟೆ ಇಸ್ಕೊಂಡು ಬಂದು ಇಟ್ಟೆ. ಸೊ ನೀವೇ ನೋಡ್ತಿದ್ದೀರಾ, ಅಂದರೆ ತಟ್ಟೆ ಏನಾದರೂ ಇಟ್ಟಿದ್ರೆ ಗಟ್ಟಿಯಾಗಿ ಕುತ್ಕೊಳ್ಬೇಕು ತಟ್ಟೆ, ಒಂಚೂರು ಅಳ್ಳಾಡಬಾರ್ದು. ಸೊ ಹಾಗೆ ತಟ್ಟೆನ ಇಡಬೇಕಾಗುತ್ತೆ ಸ್ಟ್ಯಾಂಡ್ ಮೇಲೆ, ನೀವೇನಾದ್ರು ಸ್ಟ್ಯಾಂಡಲ್ಲಿ ಉಡಿಸ್ತಿದ್ದೀರಾ ಅಂತ ಅಂದರೆ, ಓಕೆನಾ. ಇಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ತಟ್ಟೆ ಇಟ್ಬಿಟ್ಟು ಅದಕ್ಕೆ ಬಾಳೆ ಎಲೆನ ಇಟ್ಟು ಅಲ್ಲಿ ಅಕ್ಕಿಯನ್ನು ಹಾಕಿ, ಒಂದು ಪಾವು ಅಕ್ಕಿಯನ್ನು ಹಾಕಿ, ಅಕ್ಕಿ ಮೇಲೆ ಓಂ ಅಂತ ಬರಿಬೇಕಾಗಿರುತ್ತೆ, ಆಯಿತಾ. ಸೊ ನೋಡಿ ಅಲ್ಲಿ ಅತ್ತೆ ಓಂ ಅಂತ ಬರೀತಿದ್ದಾರೆ. ಇದ್ರ ಮೇಲೆ ಏನಪ್ಪ ಅಂತ ಅಂದರೆ ದೊಪ್ಪದು ಬಿಂದಿಗೆ ಇರುತ್ತಲ್ಲ, ಸೊ ತಾಮ್ರದ್ದು, ಆ ಬಿಂದಿಗೆನ ಇಟ್ಬಿಟ್ಟು ಅದಕ್ಕೆ ಬ್ಲೌಸ್ ಪೀಸಲ್ಲಿ ಮಾಮೂಲಿ ಬ್ಲೌಸ್ ಥರ ಅಲಂಕಾರ ಮಾಡಬೇಕಾಗುತ್ತೆ. ನೀವೇ ನೋಡ್ತಿದ್ದೀರಾ, ನೋಡಿ ಅಲ್ಲಿ ಓಂ ಅಂತ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ಆ ಹಿಂದೆಗಡೆ ಡೆಕೋರೇಷನ್ ಮಾಡಿರೋದಂತೂ ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ನನ್ನ ಮಗಳಂತೂ ತುಂಬಾ ತುಂಟಿ, ಯಪ್ಪ ಎಷ್ಟು ಹಿಡಿದ್ರೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅವಳನ್ನ. ಮಾವ, ಅತ್ತೆ, ನಾನು ಯಾರೇ ಎತ್ಕೊಂಡ್ರು ಕೂಡ ಸುಮ್ಮನೆ ಅಂತೂ ಇರ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಕಾಟ್ಲೆ ಕೊಟ್ಬಿಟ್ಲು ಅಂತಲೇ ಹೇಳ್ಬೋದು. ನನಗಂತೂ ನಕ್ಕಿ ನಕ್ಕಿ ಸಾಕಾಗೋಯ್ತು ಗೈಸ್. ಇನ್ನೊಂದೇನಪ್ಪ ಅಂತಂದರೆ, ಇವಾಗ ಬಿಂದಿಗೆ ಇಟ್ಟರಲ್ಲ, ಸೊ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಏನಾದರೂ ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೊಬೇಕು. ಹಾಗೆ ನೋಡಿ ಅಲ್ಲಿ ನಾನು ಕೈಗಳಿದ್ದಾವಲ್ಲ, ಸೊ ಆ ಎರಡು ಕೈಗಳಿಗೂ ಕೂಡ ಅದನ್ನು ಫೋಲ್ಡ್ ಮಾಡಿ, ಎರಡೂ ರೀತಿಯಲ್ಲಿ ಫೋಲ್ಡ್ ಮಾಡಿ ನಾನು ಆ ಕಡೆ ಈ ಕಡೆ ಮಾಮೂಲಿ ಇವಾಗ ನಾವು ಬ್ಲೌಸ್ ಹೊಲಿಸ್ಕೊಳ್ಳುವಾಗ ಲಾಸ್ಟಲ್ಲಿ ಡಿಸೈನ್ ಇರುತ್ತೆ ನೋಡಿ, ಅದೇ ಥರ ಸೇಮ್ ಟು ಸೇಮ್ ಏನು ಮಾಡಬೇಕಪ್ಪ ಅಂತ ಅಂದರೆ ಎರಡು ಸಲ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಅದಕ್ಕೆ ಕೈಗಳನ್ನ ಪಿನ್ ಮಾಡ್ಕೊಬೇಕು, ಓಕೆನಾ. ಗುಂಡು ಪಿನ್ ಇದ್ದರೆ ಗುಂಡು ಪಿನ್ ಆದರೂ ಸರಿ, ಮಾಮೂಲಿ ಪಿನ್ ಇರುತ್ತಲ್ಲ, ಸೊ ಬಟ್ಟೆ ಪಿನ್ ಇದ್ದರೆ ಬಟ್ಟೆ ಪಿನ್ ಆದರೂ ಸರಿ. ಸೊ ನಾವು ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡ್ಕೊಂಬಿಟ್ಟು ಹಿಂದೆಯಿಂದ ಇವಾಗ ನಾವು ಬಿಂದಿಗೆ ಇಟ್ಟಿರ್ತೀವಲ್ಲ, ತಾಮ್ರದ ಬಿಂದಿಗೆಯಿಂದ ನಾವು ಆ ಮುಂದೆ ಬ್ಲೌಸ್ ಪೀಸನ್ನು ತೊಗೊಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡಬೇಕು, ನಾವೀಗ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವ ಕೈಗೆ, ಮತ್ತು ಆ ಕಡೆ ಈ ಕಡೆ ಎರಡು ಕೈಗಳಿಗೂ ಕೂಡ ಅದಕ್ಕೆ ಸ್ವಲ್ಪ ಟೈಲ್ ದಾರನ ಕಟ್ಕೊಬೇಕು. ಅವರೇ ಕೊಟ್ಟಿರ್ತಾರೆ, ಕೈಗಳು ಕಾಲುಗಳು ಏನಾದ್ರು ತೊಗೊಂಡಿದ್ರೆ ನಾವು ಆರ್ಟಿಫಿಷಿಯಲು ಅವರೇ ಕೊಟ್ಟಿರ್ತಾರೆ. ಬಟ್ ಆದರೂ ಅದು ಬಿಗಿಯೋಕ್ಕೆ ಕೂರಲ್ಲ, ಚೆನ್ನಾಗಿರಲ್ಲ, ಬಿದ್ದೋಗ್ಬಿಡುತ್ತೆ ಅಂತ ನಮಗೆ ಭಯ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಟೈಲ್ ದಾರನ ತೊಗೊಂಡ್ಬಿಟ್ಟು ಕಟ್ಕೊಬೇಕು. ಆ ಕಡೆ ಈ ಕಡೆ ಕೈಗಳಿಗೆ ಕಂಬಿಗಳನ್ನು ಕೊಟ್ಟಿರ್ತಾರೆ ಕಬ್ಬಿಣದ್ದು, ಸೊ ಅದಕ್ಕೆ ಫಿಟ್ಟಾಗಿ ಕಟ್ಕೊಬೇಕಾಗಿರುತ್ತೆ. ನೋಡಿ ಅಲ್ಲಿ ನಮ್ಮ ಅತ್ತೆ ಕಟ್ತಾ ಇದ್ದಾರೆ, ಅದನ್ನೇ ನಾವು ಡಿಸ್ಕಷನ್ ಮಾಡ್ತಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಆ ಕಡೆ ಕೈಗೂ ಕೂಡ ಹಾಗೆ ಕಟ್ತಾರೆ ಇವಾಗ. ಸೊ ಕಟ್ಟಾದ್ಮೇಲೆ ಏನಪ್ಪ ಅಂತ ಅಂದರೆ, ಇವಾಗ ಬ್ಲೌಸ್ ಇರುತ್ತಲ್ಲ, ಆ ಬ್ಲೌಸ್ನ ನೀಟಾಗಿ ಸ್ವಲ್ಪ ಹಿಂದೆ ಹಾಗೆ ಎಳ್ಕೊಬೇಕು, ತಟ್ಟೆ ಕಾಣಬಾರ್ದು, ಹಾಗೆ ಎಳ್ಕೊಬೇಕು. ನಮಗಂತೂ ಇದನ್ನು ಮಾಡಬೇಕಾದ್ರೆ ಸೀರೆ ಉಡ್ಸೋದಕ್ಕೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಈ ಬ್ಲೌಸ್ನ ನೀಟಾಗಿ ಫಿಟ್ಟಾಗಿ ಎಲ್ಲ ಕೂಡಿಸ್ಬೇಕಾದ್ರೆ ಮಾತ್ರ ತುಂಬಾ ಟೈಮ್ ಅಂತೂ ಹಿಡೀತು ಗೈಸ್. ಅಷ್ಟು ಸುಲಭ ಅಲ್ಲ, ನಾವು ಹೇಳ್ದಷ್ಟು ಸುಲಭ ಅಲ್ಲ ಸೀರೆಯನ್ನು ಉಡ್ಸೋದು ದೇವಿಗೆ. ತುಂಬಾ ಕಷ್ಟ ಆಗುತ್ತೆ, ಅಂದರೆ ಅಷ್ಟು ಹೇಳ್ಕೊಳ್ಳೋಷ್ಟೇನಿಲ್ಲ, ಅಂದರೆ ತುಂಬ ಟೈಮ್ ಹಿಡಿತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲ ಮಾಡಿದಾಗ. ಸೊ ಅಷ್ಟೇ ಗಾಯ್ಸ್. ಇವಾಗ ನಾನು ಏನು ಮಾಡ್ತಿದ್ದೀನಪ್ಪ ಅಂತ ಅಂದರೆ, ಫಿಟ್ಟಾಗಿ ಕಟ್ಕೊಳ್ತಿದ್ದೀನಿ ಕೈಗೆ. ಅತ್ತೆ ಆ ಕಡೆ ಕಟ್ಟಿದ್ರು, ನಾನು ಈ ಕಡೆ ಕಟ್ತಾಯಿದ್ದೀನಿ, ಯಾಕಂದರೆ ಈ ಕಡೆ ನಿಂತಿದ್ದಲ್ಲ, ಸೊ ಅದಕ್ಕೋಸ್ಕರ ಈ ಕಡೆ ಕಟ್ತಾಯಿದ್ದೀನಿ. ಆ ಬಿಂದಿಗೆಗೆ ನೀಟಾಗಿ ಆ ಬ್ಲೌಸ್ ಪೀಸನ್ನು ಹಿಂದೆ ಇಳ್ಕೊಳ್ತೀನಿ. ಇವಾಗ ಹಿಂದೆ ಇಳ್ಕೊಂಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಪಿನ್ ಹಾಕ್ಕೊಳ್ತೀನಿ, ಓಕೆನಾ. ಇವಾಗ ಏನಂತ ಅಂದರೆ, ಹಿಂದೆ ಏನಾದ್ರು ಕಡ್ಡಿ ಏನಾದ್ರು ಇಟ್ಟಿದ್ರೆ ಆ ಕಡೆಯಿಂದ ನೀಟಾಗಿ ತೊಗೊಳ್ಬೋದಾಗಿತ್ತು. ಆದರೆ ನಾವು ಸ್ಟ್ಯಾಂಡ್ ತೊಗೊಂಡು ಬಂದಿರೋದ್ರಿಂದ ಯಾವುದೇ ರೀತಿ ಕೋಲನ್ನ ಕಟ್ಟೋದಕ್ಕೆ ಆಗಲ್ಲ. ಕೋಲ್ ಕಟ್ಟಿದ್ರೂ ಕೂಡ ಅದು ಚೆನ್ನಾಗಿರಲ್ಲ, ಒಂಥರ ಬೇರೆ ಥರನೇ ಕಾಣಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತ ಅಂದರೆ, ನೀಟಾಗಿ ಅದನ್ನು ಎಳ್ಕೊಂಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಪಿನ್ನನ್ನು ನಾನು ಹಾಕ್ತೆ. ಸರ್ಗಿಗೆ ಮತ್ತು ಬ್ಲೌಸ್ ಪೀಸ್ ಎರಡಕ್ಕೂ ಕೂಡ ನೀಟಾಗಿ ಪಿನ್ನನ್ನು ಹಾಕಿಬಿಟ್ಟು, ಆಮೇಲೆ ಆ ಕಡೆ ಈ ಕಡೆ ಕೈಗಳ್ದು ಏನಿದೆ ಬ್ಲೌಸ್ ಥರ
ಡಿಸೈನ್ ಮಾಡಿದ್ವಿ. ಸೊ ಅದನ್ನು ನೀಟಾಗಿ ಬೇರೆ ಶೇಪಲ್ಲಿ ಡಿಸೈನ್ ಮಾಡಿದೆ. ಹಾಗೆ ಅದು ಸರಿ ಹೋಯಿತು. ಇನ್ನೊಂದು ಏನಂತ ಅಂದರೆ ನನ್ನ ಮಗಳು ಏನು ಮಾಡಿದ್ರು ಸುಮ್ಮನೆ ಇರ್ತಿರ್ಲಿಲ್ಲ ಗೈಸ್. ಬರೋದು ಗುಂಪಿನ ಎತ್ಕೊಳ್ಳೋದು, ಅಲ್ಲಿ ಕಾಸನ್ನೆಲ್ಲ ನಾನು ಅಂದರೆ ಲಕ್ಷ್ಮಿಗೆ ಅಂತಲೇ ಕಾಸು ಎಲ್ಲ ಇಟ್ಟಿರ್ತಾರಲ್ಲ, ಸೊ ಅದನ್ನೆಲ್ಲ ತೊಗೊಂಡು ನಾನು ತಾಮ್ರದ ಇದಿರುತ್ತಲ್ಲ, ಏನಪ್ಪ ಅದು, ಕಲಶ. ಆ ಕಲಶಕ್ಕೆಲ್ಲ ನಾನು ಡಿಸೈನ್ ಮಾಡಿದ್ದೆ. ಅದರಲ್ಲಿ ಒಂದೊಂದೇ ಉದುರೋಗ್ತಾಯಿತ್ತು. ನನ್ನ ಮಗಳು ಬಂದು 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 ಅದನ್ನು ಸುಮ್ಮನೆ ಅದನ್ನೆಲ್ಲ ತೆಗ್ದಾಕೊಳ್ಳು ಆ ಥರ ಎಲ್ಲ ಮಾಡ್ತಾಯಿದ್ಲು. ಸಿಕ್ಕಾಪಟ್ಟೆ ಕೊಟ್ಲು ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ನನಗೆ ಎಷ್ಟು ಸಲ ನಾನು ಹಿಂದೆ ಇಳಿದ್ರೂ ಕೂಡ ಅದು ಕಳ್ಕೊಂಬರ್ತಾನೆ ಇತ್ತು. ಹಾಗೆ ನಾನು ಒಂದೆರಡು ಮೂರು ಪಿನ್ನನ್ನು ಹಾಕ್ಬಿಟ್ಟು ಆಮೇಲೆ ಗುಂಡ್ಪಿನನ್ನು ನಾನು ಆ್ಯಡ್ ಮಾಡಿದೆ. ಆವಾಗ ಅದು ಫಿಟ್ಟಾಗಿ ಕೂತ್ಕೊಳ್ತು ಗೈಸ್. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ, ಇವಾಗ ನಾವು ಸೆರಗಿಟ್ಕೊಂಡಿರ್ತೀವಲ್ಲ, ಸೊ ಆ ಸೆರಗು ಸೈಡಿಂದ ತೊಗೊಂಡಿರ್ತೀವಲ್ಲ, ಇವಾಗ ನಾವೇನು ಸ್ಟ್ಯಾಂಡ್ ಯೂಸ್ ಮಾಡ್ತಿದ್ದೀವಿ ಆ ಸ್ಟ್ಯಾಂಡ್ ಹೊರಗಡೆಯಿಂದ ಅದು ಬರಬಾರ್ದು. ಸೊ ಒಳಗಡೆಯಿಂದನೇ ನಾವು ನಿಧಾನಕ್ಕೆ ಎಳ್ಕೊಬೇಕು ಸೆರಗನ್ನು. ನೋಡಿ ಅಲ್ಲಿ ನಾವು ಒಂದು ಮಾರಷ್ಟು ಸೆರಗನ್ನು ಬಿಟ್ಕೊಂಡಿದ್ದೀವಲ್ವ ಪ್ಲೀಟ್ಸ್ ಮಾಡಿ. ಸೊ ಆ ಸೆರಗನ್ನು ತೊಗೊಂಡ್ಬಿಟ್ಟು ನಾವು ಅದ್ರ ಮೇಲೆ ವಿ ಶೇಪಲ್ಲಿ ಹಾಕೊಳ್ಬೋದಾಗಿರುತ್ತೆ. ವಿ ಶೇಪಲ್ಲಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತೀರಾ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದು ಸ್ಯಾರಿ ಪ್ಲೀಟ್ಸ್ ಎಲ್ಲ ಮಾಡಿಕೊಂಡು ಅದನ್ನು ಸ್ಟ್ರೈಟ್ನಿಂಗ್ ಮಷಿನಲ್ಲೆಲ್ಲ ಸ್ಟ್ರೈಟ್ ಮಾಡಿಕೊಂಡು ಹಾಗೆ ತುಂಬಾ ಟೈಮ್ ಅಂತೂ ಹಿಡಿತು. ನಾನು ಮಧ್ಯಾಹ್ನ ಕೂತ್ಕೊಂಡಿದ್ದು, ನೈಟ್ ಆದರೂ ಮುಗಿಲಿಲ್ಲ ನಂದು, ಇನ್ನೂ ಮಾಡ್ತಾನೇ ಇದ್ದೀನಿ. ನಾವು ಮಲ್ಕೊಂಡಿದ್ದು ಕರೆಕ್ಟಾಗಿ 1 ಗಂಟೆ ಅನಿಸುತ್ತೆ. 1 ಗಂಟೆಗೆ ಮಲ್ಕೊಂಡು ಎಷ್ಟು ಕರೆಕ್ಟಾಗಿ 3 ಗಂಟೆಗೆ ಎದ್ಬಿಟ್ವಿ. ಅತ್ತೇನೆ ಬಂದು ಹೇಳ್ಸಿದ್ರು. ನನಗಂತೂ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಏನಕ್ಕಪ್ಪ ಅಷ್ಟು ಬೇಗ ಇದ್ವಿ ಅಂತಂದರೆ, ಬ್ರಾಹ್ಮಿ ಮುಹೂರ್ತ ಅಂತ ಇದೆಯಲ್ಲ, ಸೊ ಆವಾಗ ನಾವು 6 ಗಂಟೆ 5:30 6 ಗಂಟೆ ಅಷ್ಟರಲ್ಲೆಲ್ಲ ನಾವು ಪೂಜೆನ ಮಾಡಿ ಮುಗಿಸ್ಬಿಡೋಣ ಈ ವರ್ಷ ಅಂತ ಅಂದ್ಕೊಂಡು ನಾವು ಗೆಸ್ ಮಾಡ್ಕೊಂಡಿದ್ವಿ, ನಾನು ನಮ್ಮತ್ತೆ. ಹಾಗೆಯೇ ಮಾಡಿದ್ವಿ. 5 ನಿಮಿಷ 5:15 5 ನಿಮಿಷ ಅಂತ ಅನ್ನಂಗೆ ದೇವ್ರ ನೈವೇದ್ಯಕ್ಕೆ ಅಂದ್ಬಿಟ್ಟು ಸಜ್ಜಿಗೆ ಮಾಡಿದ್ದು. ಅದಕ್ಕೆ ಎಣ್ಣೆನೇ ಹಾಕಿರಲಿಲ್ಲ, ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ತುಪ್ಪ ಹಾಕಿದ್ನಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಪೂಜೆ ಎಲ್ಲ ಮುಗೀತು. ಹಾಗೆ ಸಾಂಗ್ಗಳನ್ನ ಕೂಡ ಹಾಡಿದ್ವಿ. ಮಾಮೂಲಿ ಬುಕ್ಕಲ್ಲಿ ಇರುತ್ತಲ್ಲ, ಬುಕ್ಕೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಮನೇಲಿ. ಆ ಬುಕ್ಕಲ್ಲಿ ಸಾಂಗ್ ಇತ್ತು, ಭಾಗ್ಯದ ಲಕ್ಷ್ಮೀ ಬರಮ್ಮ ಅಂತ ಅಂದ್ಬಿಟ್ಟು. ಸೊ ನಾನು ಸಾಂಗನ್ನು ಹಾಡಿದೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಸೊ ಎಲ್ಲರೂ ಕೂಡ ಮಿಸ್ ಮಾಡ್ತೀನಿ ನೋಡಿ. ಇನ್ನೊಂದು ಏನಪ್ಪ ಅಂತ ಅಂದರೆ, ಚಕ್ಲಿ, ನಿಪ್ಪಟ್ಟು ಮತ್ತು ಕೋಡ್ಬಳೆ ಮಾಡಲ್ಲ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರವೆ ಉಂಡೆ ಹಾಗೆ ಕಜ್ಜಿಕಾಯಿ, ಸಿಹಿ ಪುರಿನ ಮಾಡಿದರು ಅತ್ತೆ. ಅದರಲ್ಲಿ ಏನಪ್ಪ ಅಂದರೆ, ನಮ್ಮತ್ತೆ ಚಕ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗೇ ಮಾಡೋದಕ್ಕೆ ಅಂತಲೇ ಇದ್ದರು. ಏನಂದರೆ ಚಕ್ಲಿ ಹಿಟ್ಟು ಏನಾಗಿತ್ತೋ ಗೊತ್ತಿಲ್ಲ, ಯಾವಾಗಲೂ ತುಂಬ ಚೆನ್ನಾಗಿ ಮಾಡ್ತಾರೆ ತಿಂಡಿಗಳನ್ನ ಅತ್ತೆ. ಆದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅದು ಯಾಕೆ ಹಂಗಾಗ್ತೋ ಗೊತ್ತಿಲ್ಲ, ಒಡೆದೋಗ್ತಾಯಿತ್ತು. ಎಷ್ಟೇ ರೌಂಡ್ ಶೇಪ್ ಗೊತ್ತಿದ್ರು ಕೂಡ ತುಂಬಾ ಒಡೆದೋಗ್ತಿತ್ತು. ನಾನು ವೀಡಿಯೋದಲ್ಲಿ ಹಾಕ್ತೀನಿ ನಾವು ಯಾವ ಥರ ಚಕ್ಲಿ ಇಟ್ಟಿದ್ವಿ ಅಂತ ಅಂದ್ಬಿಟ್ಟು. ಮಾಮೂಲಿ ಈಗ ಚಕ್ಲಿ ಮುರ್ಕಂತಾರಲ್ಲ, ಸೊ ಹಾಗೆ ಮಾಡಿದ್ದು. ಒಂಚೂರು ಚಕ್ಲಿ ಶೇಪೇ ಇರಲಿಲ್ಲ ಗೈಸ್. ನನಗಂತೂ ತುಂಬಾ ನಗು ಬಂತು. ನಮ್ಮ ಮನೇಲಿ ಅತ್ತೆ ಮಾವ ಎಲ್ಲರೂ ಕೂಡ ಲಕ್ಷ್ಮಿ ಯಾಕೋ ಕೋಪಿಸ್ಕೊಂಡ್ಬಿಟ್ಟಿದ್ದಾಳೆ, ಅದಕ್ಕೋಸ್ಕರ ಹೊಡೆದೋಗ್ಬಿಡ್ತು ಅಂತ ಅಂದ್ಬಿಟ್ಟು ತುಂಬಾ ಕಾಮಿಡಿ ಮಾಡ್ತಿದ್ರು. ಒಂದೇನೋ ಒಂಥರ ಚೆನ್ನಾಗಿತ್ತು ಗೈಸ್. ಆದರೂ ಮಧ್ಯದಲ್ಲಿ ನನ್ನ ಮಗಳು ಬೇರೆ ಒಳ್ಳೆ ಕಾಟ್ಲೆ ಕೊಡ್ತಿದ್ಲು. ನಾವಂತೂ ಬಿದ್ದು ಬಿದ್ದು ನಕ್ಕಿ ಸಾಕಾಗೋಯ್ತು ಮಾತ್ರ. ಯಪ್ಪ, ಅವಳನ್ನಂತೂ ಹಿಡಿಯೋದಕ್ಕೆ ಆಗ್ತಿರಲಿಲ್ಲ. ಹಾಗೆ ನಾನು ವಿ ಶೇಪ್ ಮಾಡ್ಕೊಂಡಿದ್ನಲ್ಲ, ಸೊ ಅಲ್ಲಿಗೊಂದು ಗುಂಡ್ಪಿನನ್ನು ಆ್ಯಡ್ ಮಾಡಿದೆ. ನೋಡಿ ಎಷ್ಟು ಸ್ಟ್ರೈಟಾಗಿ ನೀಟಾಗಿ ಕುತ್ಕೊಳ್ತು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ ವಿಡಿಯೋನಲ್ಲಿ. ಹಾಗೆ ಸೆರಗನ್ನು ಹಿಂದೆ ಹಾಕ್ಕೊಂಡ್ಬಿಟ್ಟು ಅಲ್ಲಿಗೊಂದು ಪಿನ್ನನ್ನು ಆ್ಯಡ್ ಮಾಡಿದೆ ನಾನು. ಗುಂಡು ಪಿನ್ನನ್ನು ಆ್ಯಡ್ ಮಾಡ್ಬೋದು. ಹಾಗೆ ನಿಮ್ಮ ಹತ್ರ ಗುಂಡು ಪಿನ್ ಇಲ್ಲ ಅಂತ ಅಂದರೆ ಮಾಮೂಲಿ ಬಟ್ಟೆ ಪಿನ್ನಾದರೂ ಆ್ಯಡ್ ಮಾಡ್ಬೋದು, ನೋ ಪ್ರಾಬ್ಲಮ್, ಚೆನ್ನಾಗಿರುತ್ತೆ, ಏನಾಗಲ್ಲ.
ಬಟ್ ಗುಂಡ್ಪಿನ್ ಇದ್ದರೆ ನನ್ನ ಪ್ರಕಾರ ಏನಂದರೆ ಗುಂಡ್ಪಿನ್ ಇದ್ದರೆ ತುಂಬಾ ನೀಟಾಗಿ ಕುತ್ಕೊಳ್ಳುತ್ತೆ, ಕಾಣಲ್ಲ. ಹಾಗೆ ಬಟ್ಟೆ ಪಿನ್ ಏನಾದರೂ ಮಾಮೂಲಿ ಫ್ರಂಟ್ ಡಿಸೈನ್ ಹತ್ರ ಎಲ್ಲ ಹಾಕಿದ್ರೆ ಅಲ್ಲಿ ಒಂಥರ ಬೇರೆ ಥರನೇ ಕಾಣುತ್ತೆ, ಚೆನ್ನಾಗಿರಲ್ಲ. ಗುಂಡ್ಪಿನ್ನೇ ಬೆಸ್ಟ್ ಅಂತ ಅನಿಸ್ತು ನನಗೆ. ಅಂದರೆ ಮಾಮೂಲಿ ಬಟ್ಟೆ ಪಿನ್ ಏನಕ್ಕಪ್ಪ ಅಂತ ಅಂದರೆ ಹಿಂದೆ ಆ ಕಡೆ ಈ ಕಡೆ ಸೈಡ್ ಇರುತ್ತಲ್ಲ, ಬಟ್ಟೆ ಎಲ್ಲ ಬಿಟ್ಕೊಂಡಿರುತ್ತಲ್ಲ, ಸೊ ಅದನ್ನು ಹಾಕೋದಕ್ಕೆ ಅದು ಯೂಸ್ ಆಗುತ್ತೆ. ಇದನ್ನು ಹಾಕೋದಕ್ಕೆ ಇದನ್ನು ಹಾಕೋದಕ್ಕೆ ಇದು ಯೂಸ್ ಆಗುತ್ತೆ. ಸೊ ಎರಡು ಕೂಡ ತಂದು ಇಟ್ಕೊಳ್ಳಿ, ಓಕೆನಾ. ಸೊ ನೋಡಿ ಅಲ್ಲಿ ಮಾವಿನ ಸೊಪ್ಪನ್ನ ಹಾಕ್ತಾಯಿದ್ದಾರೆ. ಹಾಗೆ ಕೆಳಗಡೆ ಮನೆ ಅವ್ರು ಕೇಳಿದರು, ಕೆಳಗಡೆ ನಮ್ಮ ಮನೆ ಕೆಳಗಡೆ ಮನೆಯವರು ಕೂಡ ಲಕ್ಷ್ಮೀನ ಕೂರಿಸ್ಬೇಕು ಅಂತ ಅಂದ್ಕೊಂಡು ಈ ವರ್ಷದಿಂದ ಕೂರಿಸ್ತಿದ್ದಾರೆ. ಅವರು ಕೂಡ ಮಾವಿನ ಸೊಪ್ಪು ತೊಗೊಂಡು ಬಂದಾಗ ನಮಗೊಂದು ಸ್ವಲ್ಪ ಕೊಡಿ ಅಂತ ಅಂದಿದ್ರಂತೆ. ಹಾಗೆ ಅವ್ರ ಮಗಳು ಕಳಿಸಿದ್ರು, ಮಗಳಿಗೆ ಕೊಟ್ಟು ಕಳಿಸಿದ್ದಾರೆ. ನಾನು ಕೂಡ ಪ್ಲೇಟ್ಸ್ ಎಲ್ಲ ಸರಿ ಮಾಡಿಬಿಟ್ಟು ಫೈನಲ್ ಲುಕ್ ಹೇಗಿದೆ ದೇವಿದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಈ ಸ್ಯಾರಿನ ಬಂದು ಆನ್ಲೈನಲ್ಲಿ ತರಿಸಿದ್ದು, ವರ್ತ್ ಅಂತಲೇ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಅತ್ತೆಗೆ ತುಂಬಾ ಇಷ್ಟ ಆಯಿತು ಇದು ಸ್ಯಾರಿ. ಅವರನ್ನು ಕೇಳಿ ತರಿಸ್ದೆ ನಾನು. ಈ ಕಲರ್ ಸ್ಯಾರಿ ಇರಲಿಲ್ಲ ಅವ್ರ ಹತ್ರ, ಬರೀ ರೆಡ್ಡು ಪಿಂಕು, ರೆಡ್ಡೇನು ಅಷ್ಟೊಂದೇನಿಲ್ಲ, ಪಿಂಕು ಗ್ರೀನು ಬರೀ ಇದೇ ಇರ್ತಿದ್ವು. ಅದಕ್ಕೆ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ತರಿಸ್ದೆ. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ನನ್ನ ಮಗಳು ಹೇಗೆ ಓಡಾಡ್ತಿದ್ದಾಳೆ ಅಂದ್ಬಿಟ್ಟು. ಲಕ್ಷ್ಮಿಗೆ ಬಳೆಗಳನ್ನ ತರಿಸಿದ್ರು. ಸೊ 2 ಥರ ಬಳೆಗಳನ್ನ ತರಿಸಿದ್ರು. ನಾನು 2 ಥರ ಬಳೆಗಳನ್ನೂ ಕೂಡ ಮ್ಯಾಚ್ ಮಾಡಿಬಿಟ್ಟು ನಾನು ದೇವಿಗೆ ಹಾಕೋಣ ಅಂತ ಎಲ್ಲ ಜೋಡಿಸ್ಕೊಂಡೆ ನೀಟಾಗಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಳೆಗಳು ಅಂದ್ಬಿಟ್ಟು. ಸೊ ಇವಾಗ ನಾನು ಚಿನ್ನದ ಬಳೆ ಇತ್ತು, ಅಂದರೆ ಅತ್ತೆದು, ಇವಾಗ ತಾನೇ ಹೊಸದು ಮಾಡಿಸ್ಕೊಂಡಿದ್ರು, ನನಗೂ ಕೂಡ ತೋರಿಸಿದ್ರು, ತುಂಬಾ ಚೆನ್ನಾಗಿದೆ. ಸೊ ಅದನ್ನು ನಾನು ದೇವಿ ಕೈಗಳಿಗೆ ಹಾಕಿದ್ದೀನಿ. ಹಿಂದೆ ಒಂದು ಮುಂದೆ ಒಂದು 2 ಬಳೆಗಳನ್ನು ಕೂಡ ನಾನು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೀವೇ ನೋಡ್ತಾ ಇದ್ದೀರಾ. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಜಾಸ್ತಿ ಇಷ್ಟ ಆಯಿತು ಅಂತ ಅಂದರೆ ನೋಡಿ, ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನಾನು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ ಅಂದ್ಬಿಟ್ಟು, ಅದು ಮತ್ತು ನಾನು ಸೀರೆ ಉಡಿಸಿದ್ದೀನಲ್ಲ, ಸೊ ಅದು 2 ಕೂಡ ತುಂಬಾ ಮ್ಯಾಚ್ ಆಗ್ತಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಗೈಸ್. ಹಾಗೆ ನಮ್ಮತ್ತೆ ಏನಕ್ಕಪ್ಪ ಬಳೆಗಳನ್ನ ನಾನು ಹಾಕಿರೋದನ್ನ ತೆಗಿತಿದ್ದಾರೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಜಾಸ್ತಿ ಎಲ್ಲ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ನಾನೇನು ಮಾಡಿದ್ದೆ ಅಂತ ಹಳೇದು ಚಿನ್ನದ ಬಳೆ ಇತ್ತು, ಅದನ್ನು ಮುಂದೆ ಹಾಕ್ಬಿಟ್ಟು ನಾನು ಇವಾಗ ಮಾಡಿಸಿರೋ ಚಿನ್ನದ ಬಳೆನ ಹಿಂದೆ ಹಾಕಿದ್ದೆ. ಅದಕ್ಕೋಸ್ಕರ ಹಂಗೆ ಹಾಕಬೇಡ ಅಂತ ಅಂದ್ಬಿಟ್ಟು ಅವರು ತೆಗೆದುಬಿಟ್ಟು ಹಾಕಿದ್ವು. ಇವಾಗ ನೋಡಿ, ನಾವು ಮುಖವಾಡ ಎಲ್ಲ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಹತ್ರ ಯಾವ್ಯಾವ ಒಡವೆಗಳಿದೆ ಎಲ್ಲ ಒಡವೆನೂ ಕೂಡ ದೇವಿಗೆ ಅಲಂಕಾರ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಫಸ್ಟೇ ಹಾಕ್ಕೊಳ್ಬೇಕು, ಯಾಕಂತ ಅಂದರೆ ಇವಾಗ ನಾವು ಕಲಶ ಕೂಡ್ಸಾದ್ಮೇಲೆ ದೇವಿ ಮುಖವಾಡ ಎಲ್ಲ ಹಾಕಾದ್ಮೇಲೆ ಮತ್ತೆ ನಾವು ಅದನ್ನು ಅಳ್ಳಾಡಿಸ್ಬಾರ್ದು, ಅಂದರೆ ಸಗಲಿಸ್ಬಾರ್ದು, ಅದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾವು ಫಸ್ಟೇ ದೇವರಿಗೆ ಎಲ್ಲ ಒಡವೆಗಳನ್ನ ಹಾಕ್ಕೊಳ್ತಿದ್ದೀವಿ. ನೋಡಿ, ಫಸ್ಟು ನಾನು ಲಾಂಗ್ ನೆಕ್ಲೆಸ್ ತೊಗೊಂಡೆ, ಲಾಂಗ್ ಹಾರ ತೊಗೊಂಡೆ. ಸೊ ನಾನು ಲಾಂಗ್ ಹಾರನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಸೊ ನೀವು ಅದರಲ್ಲಿ ಹಾಕೊಬೋದು. ಅಂದರೆ ತಟ್ಟೆ ಇಟ್ಬಿಟ್ಟು ಈ ಸಲ ಸ್ಟ್ಯಾಂಡೆಲ್ಲ ಮಾಡಿದ್ವಲ್ಲ, ಸೊ ತಟ್ಟೆ ಇಟ್ಟಿದ್ನಲ್ಲ, ಅದಕ್ಕೆ ನಾನಿವಾಗ ಹಾಕಿರೋ ಅಂಥ ಡಾಬು ಸೂಟ್ ಆಗ್ತಾಯಿಲ್ಲ. ಅದಕ್ಕೆ ಇನ್ನೊಂದು ಡಾಬ್ ಇಟ್ಕೊಂಡಿದ್ದಾರೆ ನಮ್ಮತ್ತೆ, ನೋಡ್ತಿದ್ದೀರಲ್ಲ, ಅದನ್ನು ಹಾಕೋಣ ಅಂದ್ಬಿಟ್ಟು ನಾನು ಹಾಕ್ತೆ. ಅಂದರೆ ತಟ್ಟೆನೇ ಕಾಣ್ತಾ ಇತ್ತು, ಸ್ವಲ್ಪ ಏನು ಮಾಡೋದಕ್ಕಾಗಲ್ಲ ಅಲ್ಲ. ಸೊ ಹಾಗೆ ನೋಡಿಬಿಟ್ಟು ಸರಿ ಮಾಡಿದೆ. ದೆನ್ ಇನ್ನೊಂದು ಏನಪ್ಪ ಅಂತ ಅಂದರೆ, ನಾನು ತಾಮ್ರದ ಕಲಶ ಇತ್ತಲ್ಲ, ಸೊ ಅದಕ್ಕೆ ನಮ್ಮ ಮನೇಲಿ ಕಾಯಿನ್ಸ್ಗಳೆಲ್ಲ ಇಟ್ಟಿದ್ರು ಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು, ಅದರಲ್ಲಿ ಅಲಂಕಾರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಅದೊಂದು ವೀಡಿಯೋ ನಾನು ಮಾಡೋದಕ್ಕಾಗಲಿಲ್ಲ. ಸೊ
ನೆಕ್ಸ್ಟ್ ವರ್ಷ ನಾನು ಖಂಡಿತವಾಗ್ಲೂ ಅದನ್ನೆಲ್ಲ ತೋರಿಸ್ತೀನಿ. ಈ ವರ್ಷ ಸ್ವಲ್ಪ ಟೈಮ್ ಇರಲಿಲ್ಲ, ತುಂಬಾ ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ನಾನು ಅದೊಂದು ಮಿಸ್ ಮಾಡಿದ್ದೀನಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಾನು ದೇವಿಗೆ ಹೇಗೆ ಸೀರೆ ಉಡಿಸಿದ್ದೀನಿ ಅಂತ ಅಂದ್ಬಿಟ್ಟು ಕಾಮೆಂಟ್ ಹಾಕಿ. ನನಗಂತೂ ತುಂಬ ಇಷ್ಟ ಆಯಿತು, ನಿಮ್ಗೆ ಹೇಗೆ ಇಷ್ಟ ಆಯಿತು ಅಂತ ನನಗೆ ಗೊತ್ತಿಲ್ಲ. ಸೊ ಕಾಮೆಂಟ್ ಹಾಕಿ ಎಲ್ಲರೂ ಕೂಡ, ನಾನು ಕೂಡ ನೋಡಿ ಖುಷಿ ಪಡ್ತೀನಿ. ಮತ್ತು ಪಾರ್ಟ್ 2 ವಿಡಿಯೋನ ನಾನು ಬಿಡ್ತೀನಿ, ಅಂದರೆ ಬೆಳಿಗ್ಗೆ ಮಾರ್ನಿಂಗ್ 3 ಗಂಟೆಗೆ ಎದ್ದ ತಕ್ಷಣ ಏನೇನು ಮಾಡಿದೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಬಿಡ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಹಾಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.